ಅಭಿವೃದ್ಧಿಯ ಕನಸು ಕಾಣ್ತಾ ಇರೋ ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ಒಳಚರಂಡಿ ಕಾಮಗಾರಿಗಳು ಮುಗಿದು 2 ವರ್ಷಗಳೇ ಕಳೆದಿದೆ. ಆದರೆ ಇಲ್ಲಿನ ರಸ್ತೆಗಳು ಮಾತ್ರ ತಗ್ಗುಗುಂಡಿಗಳಾಗಿಯೇ ಉಳಿದಿದ್ದು, ಕಳೆದ 1 ವಾರದಿಂದ ಸುರಿತಾ ಇರೋ ಜಿಟಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆಸರುಗದ್ದೆಯಾದಂತಾಗಿದೆ. ಚಿತ್ರದುರ್ಗ ಅಂದ್ರೆ ಸಾಕು ಅದೊಂದು ಬಿಸಿಲ ನಾಡು ಹಾಗೂ ಬರದ ನಾಡು ಅಂತೀವಿ. ಆದರೆ ಕಳೆದ 1 ವಾರದಿಂದ ಕೋಟೆನಾಡು ಚಿತ್ರದುರ್ಗದಲ್ಲಿ ಎಡಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆಸರುಮಯವಾಗಿದೆ. ಹೀಗಾಗಿ ನಗರದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಓಡಾಡೋಕೆ ಹರಸಾಹಸ ಪಡ್ತಿದ್ದಾರೆ. ವಾಹನಗಳ ಸವಾರರು ಹಲವಾರು ಅವಘಡಗಳಿಗೆ ತುತ್ತಾಗ್ತಿದ್ದಾರೆ. ಯುಜಿಡಿ ಕಾಮಗಾರಿಯ ನೆಪ ಹೇಳೋ ಜಿಲ್ಲಾಡಳಿತ ಹಾಗೂ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಏನು ಚಿತ್ರದುರ್ಗದ ನಗರದಲ್ಲಿ ಏನು ಯುಜಿಡಿ ಕೆಲಸ ನಡೆದಿದೆ, ಅದು ಯುಜಿಡಿ ಕೆಲಸ ನಡೆದು ಮಣ್ಣನ್ನು ಮುಚ್ಚಿದ್ದಾರೆ ಅಷ್ಟೇ, ಅದಕ್ಕೆ ಡಾಂಬರ್ ಹಾಕಿಲ್ಲ. ಅದರಲ್ಲಿ ಅನೇಕ ಜನ ಬೈಕಲ್ಲಿ ಬಿದ್ದು ಕಾಲು ಮುರ್ಕೊಂಡಿರ್ತಕ್ಕಂಥದ್ದು, ಕೈ ಮುರ್ಕೊಂಡಿರ್ತಕ್ಕಂಥದ್ದು ಉದಾಹರಣೆಗಳನ್ನು ನಾವು ಇವತ್ತು ಚಿತ್ರದುರ್ಗದಲ್ಲಿ ಕಾಣ್ತಾ ಇದ್ದೀವಿ. ನಗರೋತ್ಥಾನದ ಯೋಜನೆ ಅಡಿಯಲ್ಲಿ 100 ಕೋಟಿ ರೂಪಾಯಿ ಹಣ ಬಂದಿದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಒಂದು ಸಭೆ ನಡೆಸಿ ಇದ್ರದ್ದು ಏನು ಕಾರ್ಯಗಳಾಗಬೇಕು, ಏನು ಕೆಲಸಗಳು ಚಾಲನೆ ಕೊಡಬೇಕು, ಅದನ್ನ ಚಾಲನೆ ಕೊಡ್ತಕ್ಕಂಥ ಕೆಲಸ ಕೂಡ ಇವತ್ತಾಗಿಲ್ಲ. ಇನ್ನು ಈ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿ ಶ್ರೀ ರಂಗಯ್ಯ ಅವರನ್ನ ಕೇಳಿದ್ರೆ, ಯುಜಿಡಿ ಕಾಮಗಾರಿಯಿಂದಾಗಿ ದುರ್ಗದ ರಸ್ತೆಗಳು ಹಾಳಾಗಿದೆ. ಹೀಗಾಗಿ ಸರ್ಕಾರ ರಸ್ತೆಗಳ ಅಭಿವೃದ್ಧಿಗಾಗಿ ನಗರೋತ್ಥಾನ ಯೋಜನೆಯಡಿ ಸಾಕಷ್ಟು ಅನುದಾನ ಬಂದಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಶೀಘ್ರದಲ್ಲಿಯೇ ರಸ್ತೆಗಳ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಡ್ರೈನೇಜ್ ವರ್ಕ್ ಆಗೋದ್ರಿಂದ ರಸ್ತೆ ಮತ್ತು ಬಹಳ ಹಾಳಾಗಿದ್ದರಿಂದ ಈಗ ಕೂಡಲೇ 29 ಕೋಟಿಗೆ ಕಾಮಗಾರಿಗಳನ್ನ ಟೆಂಡರ್ ಕರೆಯೋದಕ್ಕೆ ಈಗಾಗಲೇ ಕ್ರಮ ವಹಿಸಲಿಕ್ಕೆ ನಮ್ಮ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದ್ದೀನಿ. ಹೊಸದುರ್ಗ, ಹಿರಿಯೂರು ಮತ್ತು ನಾಯಕನಹಟ್ಟಿ, ಬಣಕಾಲ್ಮೂರು, ಹೊಳಲ್ಕೆರೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಕಾಮಗಾರಿ ಟೆಂಡರ್ಗಳನ್ನು ಸಹ ಮುಂದಿನ ವಾರ ಕರೆಯಲಿಕ್ಕೆ ಈಗಾಗಲೇ ಕ್ರಮ ವಹಿಸಿ ಅವನು ಸಹ ಕರೆಯೋದಕ್ಕೆ ಕೂಡಲೇ ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಸೂಚನೆ ನೀಡಿ ಕ್ರಮವನ್ನು ಈಗಾಗಲೇ ವಹಿಸಿಕೊಟ್ಟಿದ್ದೀವಿ. ಒಟ್ಟಾರೆ ಕಳೆದ 2 ವರ್ಷಗಳಿಂದಲೂ ಚಿತ್ರದುರ್ಗದ ಜನರು ತಗ್ಗುಗುಂಡಿಯ ರಸ್ತೆಗಳಲ್ಲಿ ಓಡಾಡೋಕೆ ಹರಸಾಹಸ ಪಡುತ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಆದಷ್ಟು ಬೇಗ ನಗರೋತ್ಥಾನ ಯೋಜನೆಗೆ ಚಾಲನೆ ನೀಡುವ ಮೂಲಕ ನಾಗರಿಕರ ಆತಂಕಕ್ಕೆ ಮುಕ್ತಿ ನೀಡಬೇಕಾಗಿದೆ. ಎಸ್ ಸಿದ್ದರಾಜು, ಸುದ್ದಿ ಟಿವಿ, ಚಿತ್ರದುರ್ಗ.